ನಮಸ್ತೆ ಗುರುಜಿ. ಹಿಂದೂ ಅಂದರೆ ಏನು? ಹಿಂದುತ್ವದ ಬಗ್ಗೆ ಒಂದು ಎರಡು ಮಾತು ಹೇಳ್ಬೋದಾ? ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ. ಹಿಂದೂ ಶಬ್ದ ಬಂದದ್ದು ಯಾವಾಗನಿಂದ ಅಂತ ನಿಮ್ಗೆ ಏನಾದರೂ ಐಡಿಯಾ ಉಂಟಾ? ಹಿಂದೂ ಶಬ್ದ ಎಲ್ಲಿಂದ ಬಂತು, ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಹಿಂದೂಗಳಾಗಿದ್ದೇವೆ. ಹಿಂದೂ ಅಂತ ಶಬ್ದ ಇಡೀ ಭಾರತ ದೇಶದಲ್ಲಿ ಈಗ ವ್ಯಾಪಿಸಿ ಹೋಗಿದೆ. ನಾನೀಗ ಬೇಡ ಅಂತ ಹೇಳಿದರೆ ನೀವು ಅದನ್ನು ಒಪ್ಪಲಿಕ್ಕೆ ರೆಡಿ ಇದ್ದೀರಾ? ಇಲ್ಲಲ್ಲ. ಅದಕ್ಕೋಸ್ಕರ ಹಿಂದೂ ಶಬ್ದ ಯಾವಾಗದಿಂದ ಬಂತು ಅಂತ ನಾನು ಸ್ವಲ್ಪ ಬಿಡಿಸಿ ಹೇಳುವಂಥ ಪ್ರಯತ್ನ ನಿಮಗೆ ಮಾಡಬೇಕಾದರೆ, ನನಗೆ ಕಮ್ಮಿ ಅಂತ ಹೇಳಿದರೆ 10,000 ಜನ ಆದರೂ ಒಂದು ಲೈಕ್ ಕೊಡಬೇಕು. ಹಿಂದೂ ಅಂತ ಹೇಳಿದರೆ ಏನು, ಎಲ್ಲಿಂದ ಬಂತು ಈ ಶಬ್ದವನ್ನು ನಿಮಗೆ ಬಿಡಿಸಿಕೊಡ್ತೇನೆ ನೋಡಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಹಿಂದೂ ಶಬ್ದ ಇರಲಿಲ್ಲ. ಮತ್ತು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದಲ್ಲಿ ಹಿಂದೂ ಶಬ್ದ ಇರಲಿಲ್ಲ. 18 ಪುರಾಣದಲ್ಲಿ ಹಿಂದೂ ಶಬ್ದ ಇರಲಿಲ್ಲ. ಹಾಗೆಯೇ ಉಪನಿಷತ್ತು ನೋಡುವಾಗ ಉಪನಿಷತ್ತಿನಲ್ಲೂ ಕೂಡ ಹಿಂದೂ ಶಬ್ದ ಇರಲಿಲ್ಲ. ಹಾಗಾದರೆ ಈ ಆರ್ಯ ಶಬ್ದ ಇತ್ತು. ಸನಾತನ ಹಿಂದೂ ಧರ್ಮ ಅಂತ ಹೇಳುವುದು ಕೂಡ ತಪ್ಪಾಗ್ತದೆ. ಸನಾತನ, ನಾವು ಬಂಧುಗಳು. ಸನಾತನ ಅಂದರೆ ಈ ಭೂಮಿ ಹುಟ್ಟಿದಾಗಿನಿಂದ ಇಲ್ಲಿ ಸನಾತನ ಅಂತ ಬರ್ತಿತ್ತು. ಆದರೆ ಅಲ್ಲಿ ಮಧ್ಯದಲ್ಲಿ ಒಂದು ಆರ್ಯ ಶಬ್ದ ಬಂತು. ಆರ್ಯ ಬಂತು. ಆರ್ಯ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಅದು ಎಲ್ಲಿ ಶಬ್ದ ಬಂತು ಕೇಳಿದರೆ, ನಮ್ಮ ರಾಮಾಯಣದಲ್ಲಿ ದಶರಥ ಮಹಾರಾಜ ಮಾತು ಹೇಳ್ತಾನೆ. ಅವರ ಇಬ್ಬರು ಮಕ್ಕಳನ್ನು ಕೊಂಡೋಗಲಿಕ್ಕೆ ವಿಶ್ವಾಮಿತ್ರರು ಬರ್ತಾರೆ. ಆವಾಗ ವಿಶ್ವಾಮಿತ್ರರಿಗೆ ದಶರಥ ಮಹಾರಾಜರು ಹೇಳ್ತಾರೆ, ಅವ್ರಿಗೂ ಕೇಳಿದ್ದೇನು ಅಂತ ಕೇಳಿದರೆ, ನಿನ್ನ 2 ಮಕ್ಕಳನ್ನು ನನ್ನೊಟ್ಟಿಗೆ ಕಳಿಸಿಕೊಡು. ಕಾಡಿನಲ್ಲಿ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗಿದೆ, ಅದನ್ನೆಲ್ಲ ನಾಶ ಮಾಡಬೇಕಾದರೆ ನಿನ್ನ ಮಗ ಬೇಕು ನಮಗೆ, ಇಬ್ಬರನ್ನು ಕಳಿಸಿಕೊಡು ಅಂತ. ಆವಾಗ ದಶರಥ ಮಹಾರಾಜ ಹೇಳ್ತಾರೆ, ನೋಡಿ, ಇದುವರೆಗೆ ನನ್ನ ಮಕ್ಕಳು ಆರ್ಯವಂತರಾಗಿದ್ದರು, ನೀವು ಕಾಡಿಗೆ ಕೊಂಡೋಗಿ ಅನಾರ್ಯರನ್ನಾಗಿ ಮಾಡ್ತೀರಿ, ಅದಕ್ಕೋಸ್ಕರ ನಾನು ಕಳಿಸುವುದಿಲ್ಲ ಅಂತ. ಆದರೂ ಕಳಿಸಬೇಕಾಯಿತು ಅವರಿಗೆ ಅಲ್ಲಿಗೆ. ಮತ್ತು ಸೀತೆ ಒಂದು ಮಾತು ಹೇಳ್ತಾರೆ. ಕಾಡಿನಲ್ಲಿರುವಂಥ ಸಂದರ್ಭದಲ್ಲಿ ಸೀತೆ ಜಿಂಕೆಯ ಒಂದು ಮೋಹಕ್ಕೆ ಒಳಗಾಗಿ ರಾಮ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜಿಂಕೆಗೆ ಬಾಣ ಹೊಡೆಯುವಂಥ ಸಂದರ್ಭದಲ್ಲಿ ಏನೋ ಅವನು ಮಾರೀಚ ಸಾಯುವಂಥ ಸಂದರ್ಭದಲ್ಲಿ ರಾಮ ಅಂತ ಒಂದು ಕರ್ಕಶವಾದ ಒಂದು ನೋವು ಆಗುವ ಹಾಗೆ ಸೀತೆ ರಾಮ ಅಂತ ಕೂಗ್ತಾನೆ. ಆವಾಗ ಸೀತೆ ಹೇಳ್ತಾಳೆ, ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಏನು ಆಯಿತು, ನನ್ನ ಪತಿದೇವರಿಗೆ, ನೀನು ಹೋಗು ಅಂತ. ಆವಾಗ ಲಕ್ಷ್ಮಣ ಹೇಳ್ತಾರೆ, ನಾನು ಖಂಡಿತವಾಗಿ ಹೋಗುವುದಿಲ್ಲ, ನಿಮ್ಮ ರಕ್ಷಣೆಗಾಗಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ನನ್ನನ್ನು, ಅದಕ್ಕೋಸ್ಕರ ನಾನು ಇಲ್ಲಿ ಇರ್ತೇನೆ ಅಂತ. ಅದಕ್ಕೆ ಸೀತೆ ಮಾತೆ ಹೇಳ್ತಾರೆ, ನೀನು ಹೋಗದಿದ್ದರೂ ತೊಂದರೆ ಇಲ್ಲ, ನಾನು ಆರ್ಯವಂತರು, ನಾನು ನಿನ್ನ ಬಿಲ್ಲು ನನಗೆ ಕೊಡು, ನೀನು ಹೋಗಬೇಡ, ನೀನು ಅನಾರ್ಯನಾಗಿ ಮಾತಾಡ್ತೀಯ ಅಂತ. ಈ ಶಬ್ದ ದಶರಥನ ಕಾಲದಲ್ಲಿ ಇತ್ತು. ಮತ್ತು ಭಾರತ ಶಬ್ದ ಯಾಕೆ ಬಂತು ಅಂತ ಕೇಳಿದರೆ, ದಶರಥನ ತಂದೆಯ ಹೆಸರು ಭರತ ಚಕ್ರವರ್ತಿ ಇತ್ತು, ಮಗನಿಗೆ ಭರತ ಅಂತ ಹೆಸರು ಹಾಕಿದ್ರು. ಇದು ಕೃಷ್ಣನ ಕಾಲದಲ್ಲಿ ಅರ್ಜುನನಿಗೆ ಹೇಳ್ತಾರೆ, ನೀನು ಭರತ ವಂಶಿ, ನೀನು ಯಾಕೆ ಈ ಥರ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತೀಯ ಅಂತ ಆ ಶಬ್ದ ಬಂತು. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಕೂಡ ಭಾರತ ಶಬ್ದ ಬಂದಿದೆ, ಸನಾತನ ಧರ್ಮ ಬಂದಿದೆ, ಆರ್ಯ ಧರ್ಮ ಬಂದಿದೆ. ಆರ್ಯ ಧರ್ಮ ಅಂತ ಒಂದು ಹೆಸರನ್ನು ನಾನು ಕೇಳಿದ್ದೇನೆ. ಮತ್ತು ಅದು ರಾಜ ಪರೀಕ್ಷಿತನ ಕಾಲದವರೆಗೆ ಹಿಂದೂ ಶಬ್ದ ಇರಲಿಲ್ಲ. ಬುದ್ಧನ ಕಾಲದ ನಂತರ ಬಂದದ್ದು ಹಿಂದೂ ಶಬ್ದ. ಅದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾದರೆ ನನಗೊಂದು 10,000 ಜನ ಆದರೂ ಲೈಕ್ ಮಾಡಬೇಕು. ಅದು ಹೌದು ಹೇಳಬೇಕು, ಗುರೂಜಿ ನೀವು ಹೇಳಿ ಇದರ ಬಗ್ಗೆ ಮಹತ್ವ ತಿಳಿಸಿಕೊಡಿ ಅಂತ. ನೀವು ಹೇಳಿದರೆ ನಾನು ಖಂಡಿತವಾಗಿ ನಿಮಗೆ ಈ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಜೈ ಶ್ರೀರಾಮ್.